ಹೆಲೋ ಫ್ರೆಂಡ್ಸ್, ಈ ದಿನಗಳಲ್ಲಿ ನೀವು ಸುದ್ದಿಗಳಲ್ಲಿ ತಿಲ್ ಅಬೀಬ್ ನಗರದ ಹೆಸರನ್ನು ಖಂಡಿತವಾಗಿ ಕೇಳಿರಬಹುದು. ಇದು ಇಸ್ರೇಲಿನ ಆ ನಗರ. ಇದರ ಮೇಲೆ ಇಸ್ರೇಲಿಗೆ ತುಂಬ ಹೆಮ್ಮೆ ಇತ್ತು. ಆದರೆ ಈ ಹೆಮ್ಮೆಯನ್ನು ಇರಾನ್ ಹಾಗೆ ಮಣ್ಣಿನಲ್ಲಿ ಕಲಸಿ ಹಾಕಿತು. ಇಂದು ತಿಲ್ ಅಬೀಬ್ ನಗರವು ಮಣ್ಣಿನ ದಿಬ್ಬವಾಗಿ ಬದಲಾಗುತ್ತಾ ಬರುತ್ತಿದೆ. ದೈನಂದಿನ ಆಧಾರದ ಮೇಲೆ ಇರಾನ್ ಇದರ ಮೇಲೆ ಕ್ಷಿಪಣಿಗಳನ್ನು ಬಿಡುಗಡೆ ಮಾಡುತ್ತಿದೆ ಮತ್ತು ಅಪಾರ ಸಂಖ್ಯೆಯ ಯಹೂದಿಗಳನ್ನು ದೈನಂದಿನ ಆಧಾರದ ಮೇಲೆ ನರಕಕ್ಕೆ ಕಳುಹಿಸುತ್ತಿದೆ. ಈ ನಗರವು ದುಬೈಯಂತೆ ಅತ್ಯಾಧುನಿಕ ಮತ್ತು ಸುಂದರವಾಗಿದೆ. ಇದನ್ನು ಯಾರಾದರೂ ನೋಡಿದರೆ ಇಲ್ಲಿಗೆ ಹೋಗಬೇಕೆಂಬ ಆಸೆ ಉಂಟಾಗುತ್ತದೆ. ಈ ನಗರವನ್ನು ಯಾವಾಗಲೂ ನಿದ್ದೆ ಮಾಡದ ನಗರ ಎಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಹಗಲು ಅಥವಾ ಸಂಜೆ ಇಲ್ಲ. ಇಲ್ಲಿ ಪಾರ್ಟಿಗಳು ನಡೆಯದೇ ಇರುವುದಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಇದು ವಿಶ್ವದಲ್ಲೇ ಅತಿ ದೊಡ್ಡ ಪಾಪಗಳ ಕೂಟವೂ ಹೌದು. ಏಕೆಂದರೆ ಇಲ್ಲಿನ ಜನರು ಮದುವೆಗಳನ್ನು ಮಾಡಿಕೊಳ್ಳುವುದಿಲ್ಲ, ಕೇವಲ ಶಾರೀರಿಕ ಅಗತ್ಯಗಳನ್ನು ಮಾತ್ರ ಪೂರೈಸಿಕೊಳ್ಳುತ್ತಾರೆ. ಯುರೋಪಿಯನ್ ದೇಶಗಳಿಂದ ಮತ್ತು ಇಂಗ್ಲಿಷ್ ದೇಶಗಳಿಂದ ಬಂದ ಸುಂದರ ಹುಡುಗಿಯರು ಇಲ್ಲಿಗೆ ಕೇವಲ ಹಣ ಸಂಪಾದಿಸುವುದಕ್ಕಾಗಿ ಬರುತ್ತಾರೆ. ಪ್ರಸ್ತುತ ಸಮಯದಲ್ಲಿ ಇಲ್ಲಿನ ಜನರ ಜೀವನ ಹೇಗಿದೆ? ಕ್ಷಿಪಣಿಯನ್ನು ನೋಡಿದ ತಕ್ಷಣ ಈ ಜನರು ಎಲ್ಲಿ ಅಡಗಿಕೊಳ್ಳುತ್ತಾರೆ? ಇವೆಲ್ಲವನ್ನೂ ಇಂದು ನಾವು ಈ ವಿಡಿಯೋದಲ್ಲಿ ನೋಡಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ವೀಕ್ಷಿಸಿ ಮತ್ತು ಹೊಸದಾಗಿ ಬರುವ ಎಲ್ಲ ಸ್ನೇಹಿತರಿಗೆ ವಿನಂತಿಯನ್ನು ಮಾಡುತ್ತಿದ್ದೇವೆ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇಂತಹ ಮಾಹಿತಿಯುತ ವಿಡಿಯೋಗಳು ನಿಮಗೆ ಹೆಚ್ಚು ದೊರಕುತ್ತವೆ. ಆದ್ದರಿಂದ ವಿಡಿಯೋವನ್ನು ಪ್ರಾರಂಭಿಸೋಣ. ತಿಲ್ ಅಬೀಬ್ ವಿಶ್ವದ ಅತ್ಯಾಧುನಿಕ ಮತ್ತು ವೇಗದ ನಗರವಾಗಿದೆ. ಪ್ರಾಚೀನ ಕಾಲದಲ್ಲಿ ಈ ನಗರವನ್ನು ಜಾಫಾ ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದರು. ಅರಬ್ ಜನರು ಇದನ್ನು ಯಾಫಾ ಎಂದು ಕರೆಯುತ್ತಾರೆ. ಆದರೆ ಯಹೂದಿಗಳು 1910ರಲ್ಲಿ ಇಲ್ಲಿಗೆ ಬಂದಾಗ ಅವರು ಈ ನಗರದ ಹೆಸರನ್ನು ತಿಲ್ ಅಬೀಬ್ ಎಂದು ಬದಲಾಯಿಸಿದರು. ಈ ನಗರವು ಸುಮಾರು 5000 ವರ್ಷಗಳಷ್ಟು ಪ್ರಾಚೀನವಾಗಿದೆ. ಇಲ್ಲಿ ಬಹಳ ಕಡಿಮೆ ಸ್ಥಳಗಳಿವೆ, ಅವುಗಳು ಶತಮಾನಗಳಷ್ಟು ಪ್ರಾಚೀನವಾಗಿವೆ. ಹೆಚ್ಚಿನ ತಿಲ್ ಅಬೀಬ್ ನಗರವನ್ನು ಯಹೂದಿಗಳು ಬಂದು ನೆಲೆಸಿ ಆಧುನಿಕಗೊಳಿಸಿದರು. ಇಲ್ಲಿ ನಿಮಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಎತ್ತರದ ಕಟ್ಟಡಗಳು, ವಿಶಾಲವಾದ ಮತ್ತು ದೊಡ್ಡ ರಸ್ತೆಗಳು ಮತ್ತು ಅತ್ಯುತ್ತಮ ಜೀವನ ಶೈಲಿ ಕಾಣಸಿಗುತ್ತದೆ. ಇಲ್ಲಿ ಯಾರೂ ಬಡವರಿಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಮಿಲಿಯನೇರ್. ಈ ನಗರವು 52 ಚದರ ಕಿಲೋಮೀಟರ್ಗಳಲ್ಲಿ ಹರಡಿದೆ ಮತ್ತು ಇಲ್ಲಿ ಸುಮಾರು 5 ಲಕ್ಷ ಜನರು ವಾಸಿಸುತ್ತಿದ್ದಾರೆ. ಆದರೆ ಇದರ ಪಕ್ಕದಲ್ಲಿರುವ ಪ್ರದೇಶಗಳನ್ನು ಸೇರಿಸಿದರೆ ಇಲ್ಲಿ ಒಟ್ಟು ಸುಮಾರು 40 ಲಕ್ಷ ಜನರು ವಾಸಿಸುತ್ತಿದ್ದಾರೆ. ಈ ನಗರವು ತುಂಬ ದುಬಾರಿಯಾಗಿದೆ. ಯಾವುದೇ ಸಾಮಾನ್ಯ ವ್ಯಕ್ತಿಯೂ ಇಲ್ಲಿ ವಾಸಿಸಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ತಿನ್ನುವುದು, ಕುಡಿಯುವುದು ಮೊದಲ್ಗೊಂಡು ವಸತಿಯವರೆಗೆ ಪ್ರತಿಯೊಂದು ವಸ್ತುವು ಅತ್ಯಂತ ದುಬಾರಿಯಾಗಿದೆ. ಇಲ್ಲಿ ಉತ್ತಮ ಬ್ಯಾಂಕ್ ಬ್ಯಾಲೆನ್ಸ್ ಇರುವವರು ಮಾತ್ರ ಉಳಿಯಬಲ್ಲರು. ಅಷ್ಟು ದುಬಾರಿಯಾಗಿದ್ದರೂ ಸಹ ಪ್ರತಿ ವರ್ಷ 30 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ವಿಶ್ವದಾದ್ಯಂತದಿಂದ ಬರುತ್ತಾರೆ, ವಿಶೇಷವಾಗಿ ಯುರೋಪಿಯನ್ ದೇಶಗಳಿಂದ, ಬ್ರಿಟನ್ನಿಂದ ಮತ್ತು ಅಮೆರಿಕಾದಿಂದ. ಈ ನಗರವು ಒಂದು ಅಯ್ಯಾಶಿಯ ಬಹುದೊಡ್ಡ ಕೂಟವಾಗಿದೆ. ಆದ್ದರಿಂದ ವಿಶ್ವದಾದ್ಯಂತದಿಂದ ಶ್ರೀಮಂತ ಜನರು ಇಲ್ಲಿ ಅಯ್ಯಾಶಿ ಮಾಡಲು ಸಹ ಬರುತ್ತಾರೆ. ವಿಶ್ವದಾದ್ಯಂತದಿಂದ ಸುಂದರ ಹುಡುಗಿಯರು ಇಲ್ಲಿಗೆ ಹಣ ಸಂಪಾದಿಸಲು ಬರುತ್ತಾರೆ. ಅವರು ಈ ಶ್ರೀಮಂತರನ್ನು ಮೋಸಗೊಳಿಸಿ ತಮ್ಮ ಜೇಬನ್ನು ತುಂಬಿಕೊಳ್ಳುತ್ತಾರೆ. ಇಲ್ಲಿ ಪ್ರತಿ ಸಂಜೆ ಬಣ್ಣಗಳಿಂದ ತುಂಬಿರುತ್ತದೆ. ಬೀಚಿನ ಅಂಚಿನಲ್ಲಿರುವ ದೊಡ್ಡ ದೊಡ್ಡ ಹೋಟೆಲುಗಳಲ್ಲಿ, ಈಜುಕೊಳಗಳಲ್ಲಿ ದೈನಂದಿನ ಆಧಾರದ ಮೇಲೆ ಅಪಾರ ಸಂಖ್ಯೆಯಲ್ಲಿ ಪಾರ್ಟಿಗಳನ್ನು ಮಾಡುತ್ತಾರೆ. ಅಲ್ಲಿನ ಜನರು ನಗ್ನರಾಗಿ ನೃತ್ಯ ಮಾಡಿ ತುಂಬಾ ಎಂಜಾಯ್ ಮಾಡುತ್ತಾರೆ. ನಿಮ್ಮ ಜ್ಞಾನಕ್ಕೆ ಸೇರಿಸುವುದಕ್ಕೆ ಹೇಳಬೇಕೆಂದರೆ ಇಲ್ಲಿ ಯಾವುದೇ ಸ್ತ್ರೀ ಅಥವಾ ಪುರುಷನು ಬಟ್ಟೆ ಇಲ್ಲದೆ ಸಂಚರಿಸಿದರೂ ಸರ್ಕಾರವು ಅವರಿಗೆ ಏನೂ ಹೇಳಲಿಲ್ಲ, ಏಕೆಂದರೆ ಸರ್ಕಾರದ ಈ ಕಾನೂನೇನೆಂದರೆ ಇಲ್ಲಿ ಯಾರೇ ಆಗಲಿ ಯಾವ ಸ್ಥಿತಿಯಲ್ಲಿರಲು ಬಯಸುತ್ತಾರೋ ಹಾಗೆ ಇರಬಹುದು. ಆದ್ದರಿಂದ ಇಲ್ಲಿ ಇಂದು ಅಷ್ಟು ವ್ಯಭಿಚಾರ ಮತ್ತು ಅಯ್ಯಾಶಿ ಇದೆ. ಜನರು ದುಬೈ ನಂತರ ಇಲ್ಲಿಗೆ ಹೋಗಬೇಕೆಂದು ಯೋಚಿಸುತ್ತಾರೆ. ಈ ನಗರಕ್ಕೆ 14 ಕಿಲೋಮೀಟರ್ ಉದ್ದದ ಕಡಲ ತೀರ ಪ್ರದೇಶವು ಸೇರಿಕೊಂಡಿದೆ. ಈ ಕಡಲ ತೀರವು ಅತ್ಯಂತ ಸುಂದರವಾಗಿದೆ. ಆದರೆ ನೆನಪಿಡಿ, ಒಂದು ಗೈರ್ ಮುಸ್ಲಿಂ ಅಂದರೆ ಇಸ್ಲಾಮೇತರ ದೇಶವಾಗಿರುವುದರಿಂದ ಬೇಸಿಗೆಯೇ ಆಗಿರಲಿ ಚಳಿಗಾಲವೇ ಆಗಿರಲಿ ಇಲ್ಲಿ ಹವಾಮಾನವು ಮಧ್ಯಮವಾಗಿಯೇ ಇರುತ್ತದೆ. ವರ್ಷಪೂರ್ತಿ ಬೀಚ್ನಲ್ಲಿ ಸ್ತ್ರೀಯರು ಮತ್ತು ಪುರುಷರ ಜನಜಂಗುಳಿ ಇರುತ್ತದೆ. ಅಲ್ಲಿ ವ್ಯಭಿಚಾರವು ಅಷ್ಟು ಹೆಚ್ಚಾಗಿ ನಡೆಯುತ್ತದೆ, ಮನುಷ್ಯನು ನೋಡಿ ಆಶ್ಚರ್ಯಪಡುತ್ತಾನೆ. ತಿಲ್ ಅಬೀಬ್ನ ಕಾರ್ನಿಶ್ ಅದು ಸಮುದ್ರದ ಜೊತೆಗೆ ನಿರ್ಮಿಸಲ್ಪಟ್ಟಿದೆ. ಇಲ್ಲಿನ ಜನರು ನಾಯಿಗಳ ಜೊತೆ ಆಡುತ್ತಾ, ಸಂಚರಿಸುತ್ತಾ, ಎಂಜಾಯ್ ಮಾಡುತ್ತಾ ಕಾಣುತ್ತಾರೆ. ತಿಲ್ ಅಬೀಬ್ನಲ್ಲಿ ಜನರು ನಾಯಿಗಳ ಮೇಲೆ ತುಂಬಾ ಹೆಚ್ಚಿನ ಪ್ರೀತಿಯನ್ನು ತೋರಿಸುತ್ತಾರೆ. ಅವರು ಸ್ತ್ರೀಯರೇ ಆಗಿರಲಿ ಪುರುಷರೇ ಆಗಿರಲಿ, ಈ ಜನರು ನಾಯಿಗಳನ್ನು ತಮ್ಮ ಮನೆಯ ಸದಸ್ಯರಂತೆ ಸಾಕುತ್ತಾರೆ. ತಿಲ್ ಬೀವಿಲ್ನಲ್ಲಿ ಬಹುದೊಡ್ಡ ಕೆಫೆಗಳು ಮತ್ತು ರೆಸ್ಟೋರೆಂಟ್ಗಳು ಕಟ್ಟಲ್ಪಟ್ಟಿವೆ. ಅಲ್ಲಿ ಮದ್ಯವು ಅತ್ಯಂತ ಸಾಮಾನ್ಯವಾಗಿ ದೊರೆಯುತ್ತದೆ. ಒಂದು ಗೈರ್ ಮುಸ್ಲಿಂ ದೇಶವಾಗಿರುವುದರಿಂದ ಇಲ್ಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಎಲ್ಲರೂ ಮದ್ಯದ ಹುಚ್ಚರು.
ತಿಲ್ ಹಬೀಬ್ ನಗರದಲ್ಲಿ ಇರಾನ್ ಕಡೆಯಿಂದ ಕ್ಷಿಪಣಿಗಳು ಬಂದು ಬಿದ್ದಿವೆ. ಇದರಿಂದಾಗಿ ತಿಲ್ ಹಬೀಬ್ನ ಅನೇಕ ಕಟ್ಟಡಗಳು ಮಣ್ಣಿನ ದಿಬ್ಬಗಳಾಗಿ ಮಾರ್ಪಟ್ಟಿವೆ. ಅಪಾರ ಸಂಖ್ಯೆಯ ಜನರು ಗಾಯಗೊಂಡಿದ್ದಾರೆ ಮತ್ತು ಬಹಳಷ್ಟು ಯಹೂದಿಗಳು ನರಕವಾಸಿಗಳಾಗಿದ್ದಾರೆ. ಏಕೆಂದರೆ ಇಸ್ರೇಲ್ ಮಾಧ್ಯಮವು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಆದ್ದರಿಂದ ನಿಮಗೆ ಎಂದಿಗೂ ನಿಖರವಾಗಿ ತಿಳಿಯುವುದಿಲ್ಲ ಅಲ್ಲಿ ಎಷ್ಟು ಯಹೂದಿಗಳು ಸತ್ತಿದ್ದಾರೆಂದು. ಆದರೆ ಇರಾನ್ ತಿಲ್ ಹಬೀಬ್ ಅಂದರೆ ಇಸ್ರೇಲಿನ ಮೇಲೆ ಎಷ್ಟು ಕೋಪವನ್ನು ತೆಗೆದುಕೊಳ್ಳುತ್ತಿದೆಯೋ ಇದರಿಂದ ಇಸ್ರೇಲ್ನ ಇಟ್ಟಿಗೆಯಿಂದ ಇಟ್ಟಿಗೆವರೆಗೆ ಬಡಿಯಲ್ಪಟ್ಟಿದೆ ಎಂದು ಸಾಬೀತಾಗುತ್ತಿದೆ. ಈ ಜನರು ಕ್ಷಿಪಣಿಯನ್ನು ನೋಡಿದ ತಕ್ಷಣ ಬಂಕರುಗಳಿಗೆ ಓಡಿ ಹೋಗುತ್ತಾರೆ. ಕ್ಷಿಪಣಿಯನ್ನು ದೂರದಿಂದ ರಾಡಾರ್ ವ್ಯವಸ್ಥೆಯು ಕ್ಯಾಚ್ ಮಾಡಿ ಸಂಪೂರ್ಣ ನಗರದಲ್ಲಿ ಅಲಾರಾಂ ಮೊಳಗಿಸುತ್ತದೆ. ಇದರಿಂದಾಗಿ ಜನರಿಗೆ ತಿಳಿಯುತ್ತದೆ ಈಗ ಬಂಕರುಗಳಿಗೆ ಹೋಗಬೇಕು ಎಂದು. ಸಂಪೂರ್ಣ ನಗರದಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂಕರುಗಳನ್ನು ನಿರ್ಮಿಸಲಾಗಿದೆ. ಅವು ನೆಲದಡಿಯಲ್ಲಿವೆ. ಅಪಾಯವು ತೊಲಗುವವರೆಗೂ ಈ ಜನರು ಕೆಳಗೆಯೇ ಇರುತ್ತಾರೆ. ಆದರೆ ಇರಾನ್ ಕ್ಷಿಪಣಿಗಳು ಅಷ್ಟು ಆಧುನಿಕ ಮತ್ತು ಅತ್ಯುತ್ತಮವಾಗಿವೆ. ಅವು ಅಪಾರ ಸಂಖ್ಯೆಯ ಬಂಕರುಗಳನ್ನು ನಾಶ ಮಾಡಿವೆ. ದೈನಂದಿನ ಆಧಾರದ ಮೇಲೆ ಕ್ಷಿಪಣಿಗಳ ವಿನಿಮಯವು ನಡೆಯುತ್ತಿದೆ. ಇದರಿಂದ ಇರಾನಿಗೂ ಸಹ ಉತ್ತಮ ಹಾನಿಯು ಸಂಭವಿಸುತ್ತಿದೆ. ಇಸ್ರೇಲ್ ಮತ್ತು ಅಮೆರಿಕವು ಸೇರಿ ಇರಾನನ್ನು ಅಡಗಿಸಲು ಪ್ರಯತ್ನಿಸುತ್ತಿವೆ ಮತ್ತು ಇರಾನಿಗೆ ತುಂಬಾ ಹೆಚ್ಚಿನ ಹಾನಿಯನ್ನು ಮಾಡಿವೆ. ಆದರೆ ಇರಾನ್ ತನ್ನದೇ ಆದ ಒಂದು ವಿಶೇಷ ಶಕ್ತಿಯೊಂದಿಗೆ ನಿಂತಿದೆ. ಇದು ವಿಶ್ವದ ಯಾವ ಶಕ್ತಿಗೂ ಹೆದರುವುದಿಲ್ಲ. ಇರಾನ್ ಅರಬ್ ದೇಶಗಳಲ್ಲಿರುವ ಅಮೆರಿಕನ್ ಸೈನ್ಯವಿರುವಲ್ಲಿಗೆಲ್ಲ ಕ್ಷಿಪಣಿಗಳನ್ನು ಎಸೆದಿದೆ. ಉದಾಹರಣೆಗೆ ಸೌದಿ ಅರೇಬಿಯಾ, ಖತಾರ್, ಕುವೈತ್, ಬಹರೇನ್, ಜೋರ್ಡಾನ್ ಮತ್ತು ಈಜಿಪ್ಟ್ ಮೊದಲಾದವು. ತಿಲ್ ಅಬೀಬ್ ನಗರದಲ್ಲಿ ಯಹೂದಿಗಳ ಸಂಖ್ಯೆಯು ತುಂಬಾ ಹೆಚ್ಚಾಗಿದೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ 95% ಯಹೂದಿಗಳು ಇಲ್ಲಿ ವಾಸಿಸುತ್ತಿದ್ದಾರೆ. ಈ ಜನರ ವಿಶೇಷ ಗುರುತು ಏನೆಂದರೆ ಅವರು ಕಪ್ಪು ಮತ್ತು ಬಿಳಿ ಬಣ್ಣದ ಡ್ರೆಸ್ ಅನ್ನು ಧರಿಸುತ್ತಾರೆ, ತಲೆಯ ಮೇಲೆ ಟೋಪಿಯನ್ನು ಹಾಕುತ್ತಾರೆ ಮತ್ತು 2 ಕಿವಿಗಳ ಬದಿಯಿಂದ ಉದ್ದವಾದ ಕೂದಲಿನ ಎಳೆಗಳು ಹೊರಗೆ ಬಂದಿರುತ್ತವೆ. ಇವರನ್ನು ಜಯೂಷ್ ಆರ್ಥೋಡಾಕ್ಸ್ ಎಂದು ಕರೆಯುತ್ತಾರೆ. ಆದರೆ ಇಲ್ಲಿನ ಸ್ತ್ರೀಯರು ಅತ್ಯಾಧುನಿಕರು. ಅವರು ವಿಶ್ವದ ಪ್ರತಿಯೊಂದು ಗೊಂದಲಮಯ ವಸ್ತ್ರಗಳನ್ನು ಧರಿಸುತ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಸಂಪೂರ್ಣವಾಗಿ ಇಲ್ಲದಷ್ಟು ವಸ್ತ್ರಗಳನ್ನು ಧರಿಸುತ್ತಾರೆ. ತಿಲ್ ಅಬೀಬ್ ನಗರದಲ್ಲಿ ನಿಮಗೆ ಯುವಕರು ಹುಡುಗಿಯರು ಯೂನಿಫಾರ್ಮ್ ಒಳಗೆ ಮತ್ತು ಯೂನಿಫಾರ್ಮ್ ಇಲ್ಲದೆ ಅತ್ಯುತ್ತಮ ಆಯುಧಗಳನ್ನು ಭುಜದ ಮೇಲೆ ಹೊತ್ತು ತಿರುಗುವುದನ್ನು ಕಾಣುತ್ತಾರೆ. ಈ ಜನರು ಇಸ್ರೇಲ್ ಸೇನೆಯವರು. ನಗರದಲ್ಲಿ ತಿರುಗುತ್ತಲೇ ಇರುತ್ತಾರೆ. ಇದರಿಂದ ಯಾವುದೇ ತರಹದ ಗಲಭೆಗಳನ್ನಾದರೂ ಅಡಗಿಸಬಹುದು ಮತ್ತು ಎಂದಾದರೂ ಅಪಾಯದ ಗಂಟೆ ಮೊಳಗಿದರೆ ಈ ಜನರು ಸಾಮಾನ್ಯ ನಾಗರಿಕರಿಗೆ ಬಂಕರುಗಳಿಗೆ ಹೋಗಲು ಸೂಚನೆಗಳನ್ನು ನೀಡುತ್ತಾರೆ. ತಿಲ್ ಹಬೀಬ್ನಲ್ಲಿ ಸೌಂದರ್ಯವು ತುಂಬಾ ಹೆಚ್ಚಾಗಿದೆ. ಇಲ್ಲಿನ ಹುಡುಗಿಯರು ಅತ್ಯಂತ ಸುಂದರಿಯರು. ಅವರನ್ನು ಯಾರಾದರೂ ನೋಡಿದರೆ ಅವರ ಹುಚ್ಚರಾಗುತ್ತಾರೆ. ನಿಮ್ಮ ಜ್ಞಾನಕ್ಕೆ ಸೇರಿಸುವುದಕ್ಕೆ ಹೇಳಬೇಕೆಂದರೆ ಇಲ್ಲಿನ ಜನರು ಹೆಚ್ಚಾಗಿ ಮದುವೆಗಳನ್ನು ಮಾಡಿಕೊಳ್ಳುವುದಿಲ್ಲ. ಇಲ್ಲಿ ಓಪನ್ ರಿಲೇಶನ್ಶಿಪ್ ವಾತಾವರಣವು ತುಂಬಾ ಹೆಚ್ಚಾಗಿದೆ. ಅಂದರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್. ವರ್ಷಕ್ಕೆ ಸಾವಿರಾರು ಮಕ್ಕಳು ಹಾಗೆ ಜನಿಸುತ್ತಾರೆ. ಅವರಿಗೆ ತಮ್ಮ ತಂದೆ ಯಾರೆಂದು ತಿಳಿದಿರುವುದಿಲ್ಲ. ಈ ಜನರಿಗೆ ತಮ್ಮದೇ ಆದ ಒಂದು ವಿಶೇಷ ಲೋಕವಿದೆ. ಇವರು ಮದುವೆಯನ್ನು ಮಾಡಿಕೊಂಡರೆ ಮದುವೆಯಲ್ಲಿ ಅತ್ಯಂತ ನೃತ್ಯವು ನಡೆಯುತ್ತದೆ, ತಿನ್ನಲು ವಸ್ತುಗಳನ್ನು ನೀಡಲಾಗುತ್ತದೆ ಮತ್ತು ಅತ್ಯುತ್ತಮ ಮದ್ಯವನ್ನು ನೀಡಲಾಗುತ್ತದೆ. ತಿಲ್ ಅಬೀಬ್ ಒಂದು ಆಧುನಿಕ ನಗರ. ಇಲ್ಲಿ ನಿಮಗೆ ಅತ್ಯುತ್ತಮ ಬಸ್ ಸಾರಿಗೆ, ಖಾಸಗಿ ಟ್ಯಾಕ್ಸಿ, ಅತ್ಯುತ್ತಮ ರಸ್ತೆಗಳು ಮತ್ತು ರಸ್ತೆಯ ಮೇಲೆ ನಡೆಯುವ ಸುಂದರವಾದ ಟ್ರಾಮ್ ರೈಲು ಕಾಣುತ್ತದೆ. ಈ ಟ್ರಾಮ್ ರೈಲು ಜನರ ಜೊತೆಗೆ ಓಡುತ್ತದೆ. ರಸ್ತೆಗಳ ಮೇಲೆಯೇ ಇದರ ಸ್ಟೇಷನ್ಗಳನ್ನು ನಿರ್ಮಿಸಲಾಗಿದೆ. ಈ ಟ್ರಾಮ್ ರೈಲನ್ನು ವಿದೇಶಿ ಪ್ರವಾಸಿಗರು ತುಂಬಾ ಹೆಚ್ಚಾಗಿ ಬಳಸುತ್ತಾರೆ, ಏಕೆಂದರೆ ಇದು ಒಂದು ನಗರದಿಂದ ಮತ್ತೊಂದು ನಗರಕ್ಕೂ ಸಹ ಹೋಗುತ್ತದೆ. ಈ ವಿಷಯವು ವಿಶ್ವವೆಲ್ಲ ತಿಳಿದ ವಿಷಯವೇ. ಯಹೂದಿಗಳು ವಿಶ್ವದ ಪ್ರತಿಯೊಂದು ದೊಡ್ಡ ದೊಡ್ಡ ವ್ಯಾಪಾರದಲ್ಲೂ ತಮ್ಮ ಪಾಲನ್ನು ಹೊಂದಿರುತ್ತಾರೆ. ಆದ್ದರಿಂದ ನೀವು ಇಂದೂ ಸಹ ಇಸ್ರೇಲ್ ಅನ್ನು ನೋಡಿದರೆ ಇಸ್ರೇಲ್ ವಿಶ್ವದ ಅತ್ಯಾಧುನಿಕ ದೇಶಗಳಿಗಿಂತ ಮುಂಚೂಣಿಯನ್ನಿದೆ. ಏಕೆಂದರೆ ಇಸ್ರೇಲ್ ಒಳಗೆ ವಾಸಿಸುತ್ತಿರುವ ಜಯೂಷ್ ಜನರು ಅತ್ಯಂತ ಶ್ರೀಮಂತರು. ಅವರಿಗೆ ವಿಶ್ವದಾದ್ಯಂತದಿಂದ ನಿಧಿ ಸಹಾಯವೂ ಬರುತ್ತದೆ. ಪಾಕಿಸ್ತಾನದಿಂದ ಯಾರಾದರೂ ನೇರವಾಗಿ ಇಸ್ರೇಲಿಗೆ ಹೋಗಲು ಸಾಧ್ಯವಿಲ್ಲ ಮತ್ತು ಈ ವಿಷಯವು ಪಾಕಿಸ್ತಾನದ ಪಾಸ್ಪೋರ್ಟ್ನ ಮೇಲೆಯೂ ಬರೆಯಲ್ಪಟ್ಟಿದೆ. ಪಾಕಿಸ್ತಾನದಲ್ಲಿ ಇಸ್ರೇಲಿನ ಎಂಬಸಿ ಇಲ್ಲ ಮತ್ತು ಈ ವಿಷಯವನ್ನು ವಿಶ್ವವೂ ತಿಳಿದಿದೆ ಮತ್ತು ಇಸ್ರೇಲು ತಿಳಿದಿದೆ. ಇರಾನಿನ ನಂತರ ಇಸ್ರೇಲಿಗೆ ಅತ್ಯಂತ ಹೆಚ್ಚಿನ ಅಪಾಯವು ಪಾಕಿಸ್ತಾನದಿಂದ ಇದೆ. ಪಾಕಿಸ್ತಾನವು ಸ್ವತಃ ಒಂದು ಪರಮಾಣು ಶಕ್ತಿಯಾಗಿದೆ. ಇರಾನಿನೊಂದಿಗೆ ಇಸ್ರೇಲ್ ಮಾಡುತ್ತಿರುವಂತೆ ಪಾಕಿಸ್ತಾನದೊಂದಿಗೆ ಎಂದೂ ಮಾಡಿಲ್ಲ, ಏಕೆಂದರೆ ಪಾಕಿಸ್ತಾನದ ಒಂದೇ ಒಂದು ಕ್ಷಿಪಣಿಯು ಸಂಪೂರ್ಣ ಇಸ್ರೇಲನ್ನು ಭೂಮಿಯ ಮೇಲಿಂದ ತೊಡೆದು ಹಾಕಬಲ್ಲದು ಮತ್ತು ಈ ವಿಷಯವು ಯಹೂದಿಗಳಿಗೆ 1947ರಿಂದ ಭಯವಾಗಿದೆ. ಹೌದು, ಆದರೆ ಭಾರತದೊಂದಿಗೆ ಇಸ್ರೇಲಿನ ಸಂಬಂಧಗಳು ತುಂಬಾ ಉತ್ತಮವಾಗಿವೆ. ಈವನ್ ಲಾಸ್ಟ್ ಟೈಮ್ ನರೇಂದ್ರ ಮೋದಿ, ಭಾರತದ ಪ್ರಧಾನಮಂತ್ರಿ, ಅವರು ಇಸ್ರೇಲ್ನಲ್ಲಿ ಭಾಷಣ ಮಾಡಿದರು, ಇಸ್ರೇಲ್ ನಮ್ಮ ಫಾದರ್ಲ್ಯಾಂಡ್ ಎಂದು. ಈ ವಿಷಯದ ಮೇಲೆ ಸಂಪೂರ್ಣ ಭಾರತದಲ್ಲಿ ತುಂಬಾ ಹೆಚ್ಚಿನ ವಿಮರ್ಶೆಗಳು ಬಂದಿವೆ. ಪ್ರತಿ ವರ್ಷವೂ ಇಸ್ರೇಲ್ ಭಾರತಕ್ಕೆ ಅಪಾರ ಸಂಖ್ಯೆಯಲ್ಲಿ ಹಣವನ್ನು ಕೊಡುತ್ತದೆ. ಅದು ನಿಧಿ ಸಹಾಯದ ರೂಪದಲ್ಲಿ ಮತ್ತು ದಾನದ ರೂಪದಲ್ಲಿ ನೀಡಲ್ಪಡುತ್ತದೆ.
ಯಹೂದಿಗಳ ಆಹಾರವು ಅರಬ್ ಜನರ ಆಹಾರಗಳಂತೆಯೇ ಇರುತ್ತದೆ. ಇಲ್ಲಿಯೂ ಫಲಾಫೆಲ್, ಹಮ್ಮಸ್, ಶಾರ್ಮಾ, ಶಕ್ಷುಕಾ ಮತ್ತು ಸಮುದ್ರಾಹಾರವನ್ನು ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ. ಇವುಗಳ ಜೊತೆಗೆ ಈ ಜನರು ಪಿಜ್ಜಾ, ಬರ್ಗರ್ ಮತ್ತು ಶವರ್ಮಾಗಳಿಗೂ ಹುಚ್ಚರು. ತಿಲ್ಬೀಬ್ ನಗರದಲ್ಲಿ ನಿಮಗೆ ಮನೆಯಲ್ಲಿ ಕುಳಿತು ಯಾವುದೇ ವಸ್ತುವು ಅಗತ್ಯವಾದರೆ ಒಂದು ಫೋನ್ ಕರೆ ಮಾಡಿ ಮನೆಗೆ ತರಿಸಿಕೊಳ್ಳಬಹುದು. ಸಂಪೂರ್ಣ ತಿಲ್ ಹಬೀಬ್ನಲ್ಲಿ ಹೋಮ್ ಡೆಲಿವರಿ ಸೇವೆಯ ಸೌಲಭ್ಯವಿದೆ. ನೆನಪಿಡಿ, ಯೆರೂಸಲೇಮಿನ ನಂತರ ತಿಲ್ ಹಬೀಬ್ ಇಸ್ರೇಲಿನ 2ನೇ ದೊಡ್ಡ ನಗರವಾಗಿದೆ. ತಿಲ್ ಹಬೀಬ್ನ ಬಜಾರುಗಳು ಅತ್ಯಂತ ಸುಂದರವಾಗಿ ಮತ್ತು ತೆರೆದಿರುತ್ತವೆ. ಇಲ್ಲಿ ಒಂದು ರೀತಿಯಲ್ಲಿ ತೆರೆದ ಸ್ಟಾಲ್ಗಳನ್ನು ಹಾಕಲಾಗುತ್ತದೆ. ಅವುಗಳ ಮೇಲೆ ಬಟ್ಟೆಗಳು, ಕಾರ್ಪೆಟ್ಗಳು, ಹಣ್ಣುಗಳು, ತರಕಾರಿಗಳು ಮತ್ತು ವಿಶ್ವದ ಪ್ರತಿಯೊಂದು ವಸ್ತುವನ್ನು ಇಲ್ಲಿ ಇಟ್ಟು ಮಾರಾಟ ಮಾಡುತ್ತಾರೆ. ವರ್ಷಪೂರ್ತಿ ಈ ಮಾರುಕಟ್ಟೆಗಳಲ್ಲಿ ನಿಮಗೆ ಸ್ಥಳೀಯ ಮತ್ತು ವಿದೇಶಿ ಜನರ ಜನಜಂಗುಳಿಯನ್ನು ಮಾತ್ರ ನೋಡಲು ಸಿಗುತ್ತದೆ. ಇನ್ನೂ ಇಂತಹ ಆಸಕ್ತಿದಾಯಕ, ಟ್ರೆಂಡಿಂಗ್ ಮತ್ತು ಉಪಯುಕ್ತ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬೇಕಾದರೆ ನಮ್ಮ ಚಾನೆಲ್ ಅನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಎಲ್ಲ ಅಧಿಸೂಚನೆಗಳನ್ನು ಆನ್ ಮಾಡಿಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಎಷ್ಟೋ ಮುಖ್ಯವಾಗಿದೆ. ಆದ್ದರಿಂದ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.